ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನುಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ಪಂಚಮಿ ಉಂಡೆ ಮಾಡಕ್ಕಂತಂದು ನಮ್ದು ಮಿಸ್ಸಸ್ ರೆಡಿ ಆಗಿದ್ದಾರೆ. ಏನು ಉಂಡೆ ಮಾಡ್ತಾರೆ, ಯಾವ ಥರ ಉಂಡೆ ಮಾಡ್ತಾರೆ ಅಂತಂದು ನಮ್ಮದು ಸ್ವಲ್ಪ ಕ್ಯೂರಿಯಾಸಿಟಿ ಐತಿ. ನೋಡೋಣ ಯಾವ ಥರ ಸರ್ಪ್ರೈಸ್ ಕೊಡ್ತಾಳೆ ಅಂತಂದು. ಈಗ ಹಂಗೆ ನಾವು ನೋಡೋಣ ಬರೀ ಯಾವ ಥರ ಅಂತ ಉಂಡೆ ಮಾಡ್ತಾಳೆ ಏನೇನು ಮಾಡಕ್ಕೆ ಕುಂತಾಳೆ ಅಂತಂದು ನಮಗೂ ಗೊತ್ತಿಲ್ಲ. ಏನು ಮಾತಾಡ್ತಿ? ಹಾಂ, ಇವಾಗ ನೋಡಕ್ಕೆ ಹೊಂಟನ್ರಿ ಇವ. ಹಾಂ, ಏನು ಮಾಡಕ್ಕೆ ಕುಂತೀರಿ? ಬರ್ರಿ, ವೆಲ್ಕಮ್ ಮಾಡ್ತೀರೇನೋ ಅವ್ರಿಗೆ? ಹಾಂ, ವೆಲ್ಕಮ್ ಮಾಡಿ. ನೀವು ಸ್ವಲ್ಪ ಮಾಡಿರಿ. ವೆಲ್ಕಮ್ ಟು ಧನುಶ್ರೀ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಉಂಡೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ರವಾ ಉಂಡೆ ಮತ್ತು ಪುಟಾಣಿ ಉಂಡೆ ಯಾವ ಥರ ಉಂಡೆ ಆಗ್ತಾವೆ ನೋಡೋಣ. ನಾನಿಲ್ಲಿ ತಯಾರಿ ಮಾಡಿಟ್ಕೊಂಡಿದ್ದೀನಿ. ಇವು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವು ಮತ್ತು ಏಲಕ್ಕಿ ಪುಡಿ ಹಾಕಿಟ್ಕೊಂಡಿದ್ದೀನಿ. ನೋಡೋಣ ಬರ್ರಿ. ಒಂದು ಸ್ವಲ್ಪ ಫಸ್ಟ್ ಇಲ್ಲಿ ಮಾಡಿರೋ ಕೊಬ್ಬರಿ ಸುಸಲ ಮಾಡಿರಿ. ಕೊಬ್ಬರಿ ಉಂಡೆ ಮಾಡ್ಬೇಕಂತಂದು ಅಂತರ ಶೇಂಗಾದ ಕಾಳು ತಯಾರಿ ಮಾಡ್ಕೊಂಡ್ರೆ ಶೇಂಗಾದ ಉಂಡೆ ಅಂತಂದು ಇಲ್ಲಿ ಇವಕ್ಕೆಲ್ಲ ಮಿಕ್ಸ್ ಮಾಡೋಕೆ ಬಾದಾಮಿ, ಕಾಜು, ಕಿಸ್ಮಿಸ್ ವಗರ 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 ಐ ಡೋಂಟ್ ನೋ. ತೋ ಇಲ್ಲಿಂದ ಬೇಸನ್ನ ತಯಾರು ಮಾಡ್ಕೊಂಡಿದ್ದಾರೆ. ಬೇಸನ್ನು, ಹಾಲು, ತುಪ್ಪ. ಇದೇನು ಹೌದು, ಇದೇನು ಮಾಡಕ್ಕೆ ಕುಂತಿದ್ದೀವಿ. ಫಸ್ಟ್ ಇದು ಮಾಡ್ಕೊತ ಕೂತ್ರೆ ಲೇಟ್ ಆಗ್ತೈತೆ. ಇದು ದ್ವಾಸಿ ಹಿಟ್ಟು ನಿನ್ನಿದೆ. ಹಾಂ, ಇದು ದ್ವಾಸಿ ಹಿಟ್ಟು ನೋಡ್ರಿ. ನೀವು ನಿನ್ನೆ ಇದು ರುಬ್ಬಿಟ್ಟಿದ್ವಲ್ಲ, ಅದನ್ನು ಫ್ರಿಜ್ನಾಗಿತ್ತು. ಈಗ ಹುಡುಗರಿಗೆ ಮತ್ತೆ ಇಲ್ಲಿ ಇದು ಮಾಡ್ಕೊತ ಕುಂತ್ರೆ ಲೇಟ್ ಆಗತ್ತೆ ಅಂತಂದು ಒಂದೆರಡು ದ್ವಾಸಿ ಮಾಡ್ಬೇಕಂತಂದು ಕುಂತಾಳ. ಗುಡ್. ಅಲ್ಲಿ ಮಟ್ಟ ಓದೋದಿಲ್ಲ. ಚಾ ಕುಡ್ದ ಓದ್ತೀನಿ, ಅದನ್ನು ತಿಂದ ಓದ್ತೀನಿ, ಇದನ್ನು ತಿಂದ ಓದ್ತೀನಿ. ಅದು ಹಾಕತ್ತಿ ಈಚೆ ಕಡೆ ಒಂದು ಸ್ವಲ್ಪ ರವಾ ನೋಡ್ರಿ. ರವಾದ ಪಾಕೆಟ್ ಐತಿದು. ರವಾ ಒಂದು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಏನು ಬೇಕಮ್ಮ? ಇಲ್ಲಿ ಬಂದೋಡ್ರಿ ತುಂಟಿ ಹಾಯ್ ಮಾಡ ನೋಡ್ರಿ. ಹಾಯ್ ತೋಡ್ರಿಕ್ಕಿ ಸರಿ ಇಲ್ಲಮ್ಮ. ಈ ಇಟ್ಟದ ಬರೀ ಕೆಲಸ ಮಾಡಕ್ಕೆ ಓಡಾಡ್ತಾಳೆ ಆಕಿ. ಇಷ್ಟು ಅರ್ಧ ಕೆಜಿ ಹಾಕೊಳ್ಳಿ. 1 ಕೆಜಿಗೆ ಪ್ಯಾಕೆಟ್ ಇದೆ. ಹಾಂ, 1 ಪ್ಯಾಕೆಟ್. ಹಾಂ, 1 ಕೆಜಿ ಅದ. ನೀವು ಹೋಗ್ಲಿ, ಓದ್ಕೋಗು. ಓದೋದು ಹೆಂಗಿಲ್ಲ. ಅಭಿಷೇಕ ಓದ್ಕೋ, ನೀನು ನಾವೆಲ್ಲ ಮಾಡ್ತೀವಿ. ಹೋಗು, ನಾವೆಲ್ಲ ಹೇಳ್ತೀನಿ. ಆಕಿನೆಲ್ಲ ನಾವು ಕರ್ಕೊಂತೀವಿ. ಹೋಗು, ಅದೊಂದು ನೆಪ ಇಟ್ಕೊಳಕ್ ಹೋಗ್ಬೇಡ. ಏನ ದಾಸಿ ರೆಡಿ. ಧನು क्या कर रहा है? गिर जाएगा. ನೋಡ್ರಿ, ಇದು ರವಾ ಹಿಂಗ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ದಾಡ ತುಪ್ಪ ತಂದಿದ್ರು. ಧನು ಅಷ್ಟೇ करना है. ಫ್ರಿಜ್ನಾಗ ಇಟ್ಟಿಲ್ಲಲ್ಲ, ಇದಾಗ್ಬಿಟ್ಟೈತಿ. ನಾವು ಕಡೆಗಿಟ್ಟಿನಾಗೆ ಏನಾಗಂಗಲ್ ತೋ. ಅದೇನು ಹಿಂದೆ ತಳಗಿಟ್ಕೋ. ದಾಡ ತುಪ್ಪ ಹಾಕಿ ಹುರ್ಕೊಳಕತ್ತೀನಿ. ಹಾಕಿ ಸ್ವಲ್ಪ ಹಾಕಿ ಆರಾಮ್ಸೆ. ಆತ ಇದನ್ನ ಇದು ದೋಸೆ ಮಾಡ್ಕೊಡಕಿ ಚಿಡ್ಬರ್ಸಕ್ಕಂತ ಹಾಕಿ ಹಾಗೆ ಹೊತ್ತು ದೋಸೆ ಹಾಕಿ. ಇದಕ್ಕೆ ರವೆ ಉಂಡಿಕೇನೆ ಇದೆ. ಇದು ರವೆ ಉಂಡಿಗೆ ಅಂತ ನೋಡ್ರಿ. ಹುರಿದಿದ್ದೇನೆ ಇತ್ತಲ್ಲ ರವ. ಹುರಿದಿದ್ದು ಎಲ್ಲೈತಿ ರವಾ? ಹಂಗೆ ಹುರಿದಿಟ್ಟು ಮಾಡಬಾರ್ದಿಲ್ಲ, ಆಗ ಮಾಡ್ಬೇಕು. ಸಾಕ ಬಂದ ದೋಸೆ. ಹಾಂ, ಅದನ್ನ ಕೂಡ ಹೋಗಿ ಆಮೇಲೆ ತಿಂದ್ರೆ ಮಾಡಕ್ಕೆ ಬರ್ತೈತಿ. ಆಯ್ತು ನೋಡ್ರಿ. ಸ್ವಲ್ಪ ತುಪ್ಪ ಅದಕ್ಕೆ ತುಪ್ಪ ಸುಡ್ತೈತಮ್ಮ ಅದು. ಅಲ್ಲಿ ಶೇಂಗಾದ ಪುಡಿ ಇದು ಹಾಕಿ ಉದುರ್ಸೋದ್ರ ಮೇಲೆ ಸಪ್ಪನ್ ತಿಂತ ಹಾಕಿ. ಈ ಸಾರು ಐತಲ್ಲ, ಶೇಂಗಾ ಪುಡಿ ಉದುರಿಸಲ್ಲ. ಇದಾನ? ಹಾಂ, ಹಿಂಗೆ ಹಾಕಲ್ಲ. ಹಿಂಗೆ ಹಾಂ, ದಪ್ಪ ಹಾಕ್ಬಿಡ್ತದೆ. ಐತೆ ನೋಡಿಲ್ಲ. ಹೊಡ್ದೈತಿ ನಿಂದು ಈಗ. ಇದು ಕೆಂಪಗಾಗೈತಿಲ್ಲ. ಹುರಿದಿದ್ಮೇಲೆ ಸಕ್ಕರೆ ಪುಡಿ ಇದು ತಂದಿದ್ರಲ್ಲ, 1 ಕೆಜಿ ಸಕ್ಕರೆ ಪುಡಿ ಏನಿದೆ. ಅರ್ಧ ಕೆಜಿ ರವೆ ಹಾಕೊಂಡಿದ್ದೆ, ಅರ್ಧ ಕೆಜಿ ಸಕ್ಕರೆ ಇಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತಿಂದ ಅದನ್ನ ಸಕ್ಕರೆ ಅಂತಂದು
ನೋಡಿಲ್ಲ ಅನ್ನ ನಿಮ್ಮ ಸಕ್ಕರೆ ಹೌದನ ಅಲ್ಲದ ಹೌದಾಳ ಅದ್ರ ಮೇಲೆ ಏನೂ ಬರ್ದಿಲ್ಲ ಶುಗರ್ ಅಂತಂದು ಅದಕ್ಕಂಗೆ ಅಂದ ಕಡೆ ನೀನು ಇದು ಮಾಡ್ಬಿಡ್ತೀನಿ ನೀನು ನೋಡಿಲಿ ಇದನ್ನ ಚಮಚ ತಾಯಿ ಮತ್ತು ಇದು ಹೊತ್ತಕೊತ್ತ ಏನಾಗತ್ತೆ ನಾವು ಫಸ್ಟ್ ಸಲ ಮಾಡಕ್ಕೆ ಕುಂತೀವಿ ರೀ ಹಂಗಾಗಿ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಮಾಡ್ಯಾರ ಯಾವ್ದು ಉಂಡೇನ ಅಂದ್ರೆ ನಾವು ಅವಾಗ ಮಾಡ್ಕೊಂತೀವಿ ಏನಲ್ಲ ಸಿಹಿ ತಿನ್ನೋದೇ ಕಮ್ಮಿ ಉಂಡು ಉಂಡೆ ಐತಿ ಇದು ಪ್ಯಾಕೆಟ್ನೊಳಗೆ ಸಕ್ಕರೆ ಇದು ಒಡ್ಕೋಬೇಕು ಇದನ್ನು ಅದು ಇದು ಹಾಲು ಹಾಕಿದ್ರೆ ಮಿಕ್ಸ್ ಆಗತ್ತಲ್ಲ ಹಿಂಗಾರಿ ಬಿಸಿ ಮಾಡ್ಕೊತ ಸಣ್ಣ ಉರಿಯಲ್ಲಿ ಸಣ್ಣಗಿರ್ಬೇಕು ಉರಿ ಇದು ಕ್ಯಾಂಟೀನ್ ತೊಗೊಂಡಿದ್ದಲ್ಲ ಅಕ್ಕ ಏನು ಇದೆ ಕ್ಯಾಂಟೀನ್ ತೊಗೊಂಡಿದ್ದು ಜಾಸ್ತಿ ಅಂತ ಅಷ್ಟ ಯೂಸ್ ಮಾಡಿದ್ದಿಲ್ಲ ಇವತ್ತು ಯೂಸ್ ಮಾಡೋದಿಲ್ಲ ನೋಡ್ರಿ ಇದು ಈಗೆಲ್ಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿನಿ ಸಕ್ಕರೆ ಅದು ಮಿಕ್ಸ್ ಆಗೈತಿ ಸ್ವಲ್ಪ ಅದು ಉಂಡಿ ಸ್ವಲ್ಪ ಐತಿ ಈಗ ಹಾಲು ಹಾಕೊಂಡ್ಬಿಟ್ರೆ ಅದು ಮಿಕ್ಸ್ ಆಗಿಬಿಡ್ತೈತಿ ಏನು ಇಷ್ಟೇ ಸಣ್ಣ ಉರಿಯಲ್ಲೇ ಇಷ್ಟೆಲ್ಲ ಏಲಕ್ಕಿ ಪುಡಿ ಅದನ್ನ ಈಗ ಹಾಕದ ಕಟ್ಟಾಕದ ಹಾಕ್ತೀನಿ ತಡಿ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೋಬೇಕು ಇಷ್ಟು ಸ್ವಲ್ಪ ಹಾಕ್ಕೋಬೇಕು ಮಕ್ಳು ಹಾಕ್ಕೊಂಡ್ರೆ ಇದಾಗ್ತದೆ ಇಷ್ಟು ಹಾಲು ಹಾಕ್ಕೊಂಡು ನೋಡ್ರಿ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಒಟ್ಟು ಈಗ ಉಂಡಿ ಕಟ್ಟಕ್ಕೆ ಹದಕ್ಕೆ ಬಂದದ್ರಿ ಈಗ ಇದು ದ್ರಾಕ್ಷಿ ಗೋಡಂಬಿ ಇರ್ತೈತಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ತಣ್ಣನ ಹಾಲು ಹಾಕ್ಕೋಬೇಕ್ರಿ ಇದು ದ್ರಾಕ್ಷಿ ಗೋಡಂಬಿ ಮೊದಲೇ ಹುರಿದು ಇಟ್ಕೊಂಡಿದ್ದೆಲ್ಲ ಒಂದು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ನಿ ಅದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡ್ರಿ ಇಷ್ಟು ಮಾಡಿಕೊಂಡು ಹಿಂಗೆ ಅಡ್ಡಾಡ್ಸ್ಕೋಬೇಕ್ರಿ ಇಷ್ಟು ನೋಡ್ರಿ ಇದನ್ನು ಇಷ್ಟು ಹತ್ತಿಕ್ಕೆ ಇಟ್ಕೋಬೇಕು ಈ ಥರ ಅದನ್ನು ಒತ್ತಿ ಕರೆಕ್ಟಾಗಿ ಇಟ್ಕೋಬೇಕ್ರಿ ಅದನ್ನು ಇಟ್ಕೊಂಡ್ಬಿಟ್ಟು ಒಂದು 5-10 ನಿಮಿಷ ಇಷ್ಟ ಮುಚ್ಚಿಡ್ಬೇಕು ಇದನ್ನು ಅಂದ್ರೆ ಅದು ಹಾಲಕ್ಕಿರ್ತೀವಲ್ಲ ಅದು ಅಳ್ಳಿ ಬಿಡ್ತೈತಿ ಇದ್ರ ಕಣ್ಣು ಇಷ್ಟ ಒಂದು 5-10 ನಿಮಿಷ ಉರಿ ಹಚ್ಚಿದ್ರಾಗಿರ್ಬಾರ್ದ್ರಿ ಅದು ಸ್ವಲ್ಪ ಕಡೆಗೆ ಇಟ್ಕೋಬೇಕು ಉರಿ ಬಿಟ್ಟು ತರಕ್ಕೆ ಕಡೆಗೆ ಇಟ್ಕೊಂಡ್ಬಿಡೋಣ ಅದನ್ನು ನೆಕ್ಸ್ಟ್ ಏನು ಮಾಡೋಣ ಇದಾಗೈತೇನೆ ಈಗ ಇನ್ನು ಸ್ವಲ್ಪ ಹಿಂಗಾಗಿರ್ತೈತಿ ರೀ ಇದನ್ನ ಹೊಳ್ಳಿ ಈಗೆಲ್ಲ ಬೆಂದೈತಿ ಹಿಂಗೆಲ್ಲ ಕಡ್ಡಿಸ್ಕೊಂತಾನ ನಾವು ಏನು ಮಾಡ್ಬೇಕು ಉಂಡೆ ಕಟ್ಟಬೇಕು ಕೈಲೇ ಇಷ್ಟ ರೀ ಮತ್ತೇನು ಪಾಕ ನೀರು ಹಾಕಿ ಪಾಕ ನೋಡ್ರಿ ಈ ಥರ ಆಗೈತಿ ಈ ಥರ ಈ ಥರ ಉಂಡೆ ನೋಡ್ರಿ ಸುಡಂಗಿಲ್ಲ ಏನಿಲ್ಲ ಅಷ್ಟೊಂದು ಈ ಥರ ದುಂಡ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟು ಈಗ ಕೊಬ್ಬರಿ ಬೇಕಂದ್ರೆ ನಾವು ಕೊಬ್ಬರಿ ಸೋಸಲದ್ರೊಳಗೆ ಹಿಂಗೆ ಎದ್ಕೊಂಡು ಇಟ್ಕೋಬೋದು ರೀ ಇಲ್ಲಾಂದ್ರೆ ನಾವು ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ಬೋದು ಮೊದ್ಲ ಈ ಥರ ಮಾಡ್ಕೋಬೇಕು ನೋಡ್ರಿ ಏನಮ್ಮ ಓನ್ ನೀನು ಕಟ್ತೀನ ಸುಡ್ದೈತಿ ನೋಡ್ದ ಈ ಥರ ಸಿಂಪಲ್ ಸುಮ್ಮನೆ ಕುಂದ್ರಾಗಿಲ್ಲ ನೋಡ್ರಿ ಒಂದು ನೋಡ್ರಿ ಟೇಸ್ಟ್ ಮಾಡ್ತಾನೆ ಟೇಸ್ಟ್ ಬಂದ್ ಮಾಡ ಹಿಂಗಾಗ್ಯಾವ ನೋಡ್ರಿ ರವಾದ ಉಂಡಿ ಈ ಥರ ಆಗ್ಯಾರ ನೋಡ್ರಿ ಪಂಚಮಿ ಉಂಡಿ ಕಟ್ಟಿದ್ರು ರವಾಡ ಉಂಡಿ ಕಟ್ಟ ಇನ್ನು ಕೊಬ್ಬರಿ ಉಂಡಿ ಮಾಡ್ಬೇಕಂತ ರೆಡಿ ಆಗ್ಯಾಳ ಇಲ್ಲ ಹೇಳಮ್ಮ
ಕೊಬ್ಬರಿ ಉಂಡಿ ಒಂದು ಮಾಡಿ ಮತ್ತು ನಾಳೆ ಬೇಸನ್ ಉಂಡಿ ಅದು ಏನು ಹ್ಞೂ ಶೇಂಗಾದ ಉಂಡಿ ಮಾಡೋಣಂತ ಲೇಟ್ ಆಕತ್ತಿ ಮತ್ತು ಹ್ಞೂ ಒಂದು ಸ್ವಲ್ಪ ಹುರ್ಕೊಂಬಿಡೋಣ ಇದನ್ನು ಹ್ಞೂ ಏನು ಹ್ಞೂ ಸ್ವಲ್ಪ ಹುರಿಬೇಕು ಭಾಳ ಬೇಡ ಧನು ಸರಿಯಮ್ಮ ಆ ಕಡೆ ಸರಿ ಕೊಬ್ಬರಿ ಸ್ವಲ್ಪ ಮಾಡಾಕತ್ತೀನಿ ನಾನು ನೋಡ್ಬೇಕಂತೇಳಿ ಮತ್ತು ಇದು ಸರಿ ಆಯ್ತು ನಾನು ಮತ್ತೆ ಇನ್ನಷ್ಟು ಮಾಡಿದ್ರತಿ ಇಲ್ಲ ಅಂದ್ರೆ ಇದ್ರ ಮೇಲೆ ಮುಗಿಸ್ಬಿಡೋದು ಒಟ್ಟು ಈ ಥರ ಹಾಕವಿಲ್ಲ ಹೌದಿಲ್ರಿ 4 ಥರ ಅದು 4 ಥರ ರವೆ ಉಂಡಿ ಕೊಬ್ಬರಿ ಉಂಡಿ ಬೇಸನ್ ಉಂಡಿ ಶೇಂಗಾದ ಉಂಡಿ ಇದ್ರ ಒಂದು ಉಂಡಿ ಐತಲ್ಲ ಎದ್ರದ್ದು ಅಂದೆಲ್ಲ ಪುಟಾಣಿ ಉಂಡಿ ಈ ಥರ ಹುಡ್ಕೊಳ್ಳೋ ಮುಂದಾಗೆ ಇದನ್ನ ಒಂದು ಸ್ವಲ್ಪ ಹಾಕ್ರಿ ನೋಡ್ರಿ ಇದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಕೋರಿ ಹ್ಞೂ ಹುರ್ಕೊಳ್ಳೋ ಮುಂದಾಗ ಏನು ಘಮ ಘಮ ಅಂತ ವಾಸನೆ ಬರಕತ್ತಲ್ಲ ಅದು ಏಲಕ್ಕಿ ಪುಡಿ ಇದೆ ಹಿಂಗೆಷ್ಟು ಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊರಿ ಈ ಥರ ಮೀಡಿಯಮ್ ಹುರಿ ಒಳಗೆ ಇದ್ರಾಗ ಬಾದಾಮ್ ಕಾಜು ಹಾಕ್ಬೇಕನು ಹಾಂ ಹಾಕೋಣಂತ ಇದು ಫಸ್ಟ್ ಇದು ಮಾಡೋಣ ಇದಕ್ಕೆ ಮಿಕ್ಸಿ ಹಾಕೋಣ ಇದನ್ನು ಇದು ಹುರಿದ್ಬಿಟ್ಟು ಮಿಕ್ಸಿ ಹಾಕೋಣ ಇಷ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರ್ಕೊಬೇಕ್ರಿ ಜಾಸ್ತಿ ಹುರ್ಕೊಬಾರ್ದು ಅದೇನು ಇಷ್ಟು ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಸಕ್ಕರೆ ಹಾಕೊಂಡ್ರಿ ತುಪ್ಪ ಹಾಕಿ ಹುರ್ಕೊಂತಲ್ಲ ಆಮೇಲೆ ಸಕ್ಕರೆ ಎಲ್ಲ ಸಕ್ಕರೆದ ಮಾಡಕತ್ತೀವಿ ನೋಡ್ರಿ ನಾವು ಥರ ಇಲ್ಲೇ ಬೆಲ್ಲ ಸಿಗಂಗಿಲ್ಲ ಸಿಕ್ಕರು ಅದು ಸರಿ ಇರಂಗಿಲ್ಲ ಹಾಗಾಗಿ ಬೆಲ್ಲ ಸಿಗತ್ರಿ ಅದ್ರ ನಮ್ಗೆ ಇಲ್ಲಿ ಟೇಸ್ಟ್ ಅದು ಹೊಂದುವಲ್ದ ಹಂಗಾಗಿ ಹುಳಿ ಉಪ್ಪು ಇರ್ತೈತಿ ಅದು ಹಾಗಾಗಿ ಒಂಥರ ಭಾಳ ಕಲಬರಿ ಕ್ಲೀನ್ ಇರ್ತೈತಿ ಅದು ಹಾಗಾಗಿ ನಾವು ಅದನ್ನು ಬಿಟ್ಟಿವಿ ಚಲೋದು ನಮ್ಮ ಕ್ಯಾಂಟೀನ್ ಒಳಗೆ ಸಿಗ್ತೈತೆ ಸಕ್ಕರೆ ಅದು ಸಕ್ಕರೆ ತಂದೀವ್ರಿ ನಮ್ಮ ಕ್ಯಾಂಟೀನ್ ಒಳಗೆ ಸಿಗುತ್ತೆ ನಿಮ್ಗೆ ಬೇಕಂದ್ರೆ ಹಾಲು ಹಾಕ್ಕೋಬೋದು ಇಲ್ಲಾಂದ್ರೆ ಇಷ್ಟ ಮಾಡ್ಕೋಬೋದು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಹಾಲು ಹಾಕ್ಕೋಬೇಕಂದ್ರೆ ಹಾಲು ಹಾಕೋರಿ ಇಲ್ಲಾಂದ್ರೆ ಇಷ್ಟ ಮುಗಿಸ್ರಿ ಏನಂದ್ರೆ ಈಗ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಏನು ಮಿಕ್ಸಿಗೆ ಹಾಕಿದ ನಂತರ ಆಮೇಲೆ ಬಾದಾಮಿ ಕಾಜು ಹಾಕಕ್ಕೆ ಬರುತ್ತೆ ನೋಡ್ರಿ ಇದು ಒಂದು ಸ್ವಲ್ಪ ಬೇಳೆ ಅಂತ ಬಿಟ್ಟಿದ್ದೆ ಬೇಳೆ ಅಂದ್ರೇನು ಒಂದು ಸ್ವಲ್ಪ ಹಾಲು ಹಾಕಿದ್ನಲ್ಲ ಒಂದು ಸ್ವಲ್ಪ ಇದಾಗಲಿ ಅಂತ ಬಿಟ್ಟಿದ್ನ್ಯಾ ಹಾಗಾಗಿ ನೋಡ್ರಿ ಇದು ಇದಾಗೈತಿ ಈಗ ಇದನ್ನು ಒಂದು ಸ್ವಲ್ಪ ಉಂಡೆ ಕಟ್ಬಿಡೋದ್ರಿ ಈಗ ದ್ರಾಕ್ಷಿ ಗೋಡಂಬಿ ಕೊಡ್ರಿ ಇಲ್ಲಿ ಒಂದು ಸ್ವಲ್ಪ ಹಾಗೆಲ್ಲ ಕರೆ ಎಲ್ಲ ಹಾಕ್ಕೊಂಡಿದ್ರಿ ಏಲಕ್ಕಿ ಪುಡಿ ಅದನ್ನು ಈಗ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಿಟ್ಟು ಅಂತೀವಿ ನೋಡ್ರಿ ಉಂಡೆ ಇಟ್ಕೊರಿ ಈಗ ಒಳ್ಳೆ ಹದಕ್ಕೆ ಬಂದತ್ರಿ ಇದು ಉಂಡೆ ಕಟ್ಟಕ್ಕೆ ಈಗ ದ್ರಾಕ್ಷಿ ಗೋಡಂಬಿ ಅವನ್ನ ಹಾಕ್ಕೊಂಡು ಈಗ ಉಂಡೆ ಕಟ್ಕೊಂಡ್ರಿ ಇದು ನಿಮ್ಗೆ ಎಷ್ಟು ಸಣ್ಣ ಬೇಕಂದ್ರೆ ಸಣ್ಣ ಕಟ್ಕೊಳ್ರಿ ದೊಡ್ಡ ಬೇಕಂದ್ರೆ ದೊಡ್ಡ ಕಟ್ಕೊಳ್ರಿ ಅದಕ್ಕೆ ಮಿಕ್ಸಿ ಹಾಕಿ ಒಂದು 5 ನಿಮಿಷ ಒಲೆ ಮೇಲೆ ಇಟ್ಟು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಅದನ್ನ ಇದು ಮಾಡಿಕೊಂಡು ಕೈ ಆಡಿಸ್ಕೊಂಡು ಈ ಕಡೆ ಇಟ್ಟು ಸ್ವಲ್ಪ ಒಂದು 5 ನಿಮಿಷ ಆರಾಕ್ಬಿಟ್ಟು ಆಮೇಲೆ ಕಟ್ಕೊಂಡು ಇರ್ತೈತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಕೈ ಕಟ್ಕೊಂಡು ನಾನು ಈ ಸಲ ಈ ಥರ ಫಸ್ಟ್ ಸಲ ನೋಡೋದು ಏನು ಆನ ಹಾಕಿ ಮಾಡ್ದನ ಕೊಬ್ಬರಿ ಉಂಡಿಗೆ ನಾನು ಹಾಕಿ ಮಾಡಂಗಿಲ್ಲ ಇದು ಏನಂದ್ರೆ ಬೇರೆ ರವಾದ ಉಂಡಿ ಅವಕ್ಕೆಲ್ಲ ಹಣ ತೊಗೊಂಡು ಮಾಡ್ತಾರಲ್ಲ ಈ ಸಲ ನಾನು ನೋಡ್ಬೇಕು ಟ್ರೈ ಮಾಡ್ಬೇಕಂತ ಮಾಡಿದ್ರಿ ನನಗೂ ಗೊತ್ತಿಲ್ಲ ಪ್ರತಿ ಸಲನೂ ನಾನು ಫಸ್ಟ್ ಹಣ ತೊಗೊಂಡ್ಬಿಟ್ಟು ಅದ್ರೊಳಗೆ ರವೆ ಹಾಕಿ ಮಾಡ್ತಿದ್ದೆ ಇದು ಫಸ್ಟ್ ಅದನ್ನು ಆ ಥರ ಸಕ್ಕರೆ ಮಿಕ್ಸಿ ಹಾಕಿ ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರಿ ಹೆಂಗಾಗೈತೆ ಅಂತ ಹೇಳ್ರಿ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನಿಮ್ಗೆ ಹೆಂಗೆ ಅನ್ನಿಸ್ತು ಉಂಡೆ ಮಾಡಿದ್ದು ಇವತ್ತು ಅಕ್ಕರೆ ಮಾಡಿ ಮುಗಿಸಿನ್ರಿ ಮತ್ತು ಲೇಟ್ ಆಗತ್ತೆ ಇನ್ನೂ ಅಡುಗೆ ಇಲ್ಲರಿ ರಾತ್ರಿ ಊಟದ್ದು ಹಾಗಾಗಿ ರಾತ್ರಿ ಊಟದ ಅಡುಗೆ ಒಂದು ಮಾಡ್ಬೇಕು ನಮ್ಮ ಮನೆಯವ್ರು ನೋಡ್ರಿ ಹೆಲ್ಪ್ ಮಾಡಾಕತ್ತಾರೆ ನಮ್ಗೆ ಪಲ್ಯಕ್ಕೆಲ್ಲ ಹೆಚ್ಚಿ ಹೀರೆಕಾಯಿ ಹೆಚ್ಚಿ ಪಲ್ಯ ಮಾಡಾಕತ್ತಾರ ನೋಡ್ರಿ ಇಲ್ಲಿ ಮಾಡಕ್ಕಂತೀನಿ ನೋಡ್ರಿ ನಾನು ಹೆಲ್ಪ್ ಮಾಡ್ತಾರೆ ಇವರು ಮನ್ಯಾಗ ಇರ್ತಾರೆ ಈಗ ಒಂದು ಸ್ವಲ್ಪ ಹಂಗಾಗಿ ಹೆಲ್ಪ್ ಮಾಡ್ತಾರೆ ಡ್ಯೂಟಿಗೆ ಹೋದ್ರೆ ಹೆಲ್ಪ್ ಮಾಡಂಗಿಲ್ಲ ಮಾಡ್ತಾರೆ ಹಂಗೇನಿಲ್ರಿ ನೋಡ್ರಿ ಅದನ್ನೇನು ಹೇಳಂಗಿಲ್ಲ ಮೇನ್ ಪಾಯಿಂಟಾಗಿ ಹೇಳಂಗಿಲ್ಲ ಹಂಗೇನಿಲ್ರಿ ಮತ್ತೆ ಹೆಲ್ಪ್ ಮಾಡ್ತಾರೆ ಒಬ್ಬೊಬ್ರಿಗೆ ಹಿಂಗೆ ಬೇಸರ ಆಕಿರ್ತೈತೆ ಮತ್ತು ಬೇಸರ ಆದ್ರೆ ನಮಗೂ ಹೆಲ್ಪ್ ಮಾಡ್ತಾರೆ ಹುಡುಗರು ಅದಾವಲ್ಲ
ಹಂಗಾಗಿ ಹೆಲ್ಪ್ ಮಾಡ್ತಾರೆ ನೋಡ್ರಿ. ಈ ಥರ ಹಾಕಾಕತ್ತಾವ ಉಂಡಿ. ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಗಂಡ ಹೆಂಡತಿ ಎಲ್ಲ ಹೊಂದ್ಕೊಂಡು ಹೋಗಬೇಕಲ್ಲ, ಅಂದ್ರೆ ಜೀವನ ಆಗುತ್ತಾ. ಅವ್ರು ಮಾಡಾಕ್ದಾಗ ಊಟ ಮಾಡಬೇಕು. ಅವರು ಎಲ್ಲ ಇದನ್ನು ಅವರ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಿ ಇದನ್ನು ಮಾಡ್ಬಿಡ್ದು. ನಾವು ಸ್ವಲ್ಪ ಊಟ ನಮ್ಮ ಕೈಲಿಂದ ಎಷ್ಟು ಆಗುತ್ತೆ ಅಷ್ಟು, ಅಟ್ಲೀಸ್ಟ್ ಪಲ್ಯ ಮಾಡೋದಲ್ಲ, ಇಲ್ಲಾಂದ್ರೆ ಸ್ವಲ್ಪ ತರಕಾರಿನೇ ಹೆಚ್ಚಿಕೊಡ್ಬೇಕು. ಹೆಚ್ಚಿಕೊಡೋದಾಗತ್ತಲ್ಲ. ಈಗ ನೋಡ್ರಿ ಲೇಟ್ ಆಗ್ಬಿಡ್ತಿದ್ದು ಉಂಡಿ ಮಾಡ್ಕೊತ ಕುಂದ್ರಾಗ. ಈಗಾಗಲೇ 9 ಗಂಟೆ ಆಗ್ಬಿಡತ್ತೆ ರೀ. ಮತ್ತು ಇದನ್ನೆಲ್ಲ ಮಾಡ್ಬೇಕಂದ್ರೆ ಮತ್ತೆ 10 ಗಂಟೆನೇ ಆಗ್ಬಿಡ್ತೈತೆ ಹುಡುಗರು. ಅದು ಹಂಗಾಗಿ ನಾವು ದೋಸೆ ಮಾಡಿಕೊಟ್ಟು ನಾವು ಇದು ಮಾಡ್ಕೊಂಡು ಕುಂತ್ರ ಅಂತಂದು ಮುಂದ್ಲಾಕ ಪ್ಲ್ಯಾನ್ ಮಾಡಿ ಈ ಥರ ಮಾಡೀವಿ ನಾವು. ಆದ್ರೆ ಆತ್ರಿ ನಾವು ಕ್ವಿಕ್ ಮಾಡಾಕೊಂತೀರಿ. ಈಗ ಅಲ್ಲಿ ಪಲ್ಯ ಆಗೇ ಬಿಡ್ತು. ಈಗ ಚಪಾತಿ ಮಾಡ್ಕೊಂಡು ಅವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ಲಾಸ್ಟಿಗೆ ನಾವು ಊಟ ಮಾಡ್ತೀವಿ. ಹಗಲಿ ಮಾಡ್ಬೇಕಂದ್ರೆ ಕೆಟ್ಟ ಜಳ ನೋಡ್ರಿ ಇಲ್ಲಿ ಫುಲ್ ಒಂದು ಸಿಕ್ಕಿ ಹಿಂಗಿರ್ತ್ರಿಪ್ಪ. ಎಲ್ಲ ಕ್ಲೈಮೇಟ್ ಒಂದು ನಮ್ಗೆ ಇದಾಗ್ಬರಲ್ಲ ಇಲ್ಲಿ. ನಾವು ಬಿಡ್ರಿ ನಾವು ನೋಡ್ತೀವಿ ಇಲ್ಲಿ ಹೆಣ್ಮಕ್ಳೆಲ್ಲ ಅಡುಗೆ ಮನೆ ನಿಂತ್ಕೊಂಡು ಅಡುಗೆ ಮಾಡಬೇಕು. ಜಳ ಗರ್ಮಿ ಜಾಯ್ಕು ಮತ್ತು ಮಳೆ ಆಗೈತ್ರಿ ನೋಡ್ರಿ. ಇದ್ರ ಮಧ್ಯಾಹ್ನ ಇವತ್ತ ಹಂಗಾಗಿ ಮಧ್ಯಾಹ್ನ ಏನು ಮಾಡಕ್ಕೆ ಹೋಗಂಗಿಲ್ಲ ರೀ. ಅಷ್ಟು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಕೊಂಬಿಡ್ತೀವಿ. ಈ ರಾತ್ರಿ ನಾವು ಒಂದು ಸ್ವಲ್ಪ ಕಡಿಮೆ ಇರ್ತೈತಿ ಜಳ ಅಂತ ಆದರೂ ರಾತ್ರಿನೂ ಜಗ್ಗಿರ್ತೈತಿ ರೀ. ಇವತ್ತು ಒಂದು ಸ್ವಲ್ಪ ಕಡಿಮೆ ಐತಿ ನೋಡ್ರಿ ಜಳ ಇಲ್ಲಿ. ಇಲ್ಲ ಅಂದ್ರೆ ಹೆಂಗೆ ನೀರು ಹಂಗಾಗಿ ಅಡುಗೆ ಮಾಡಕ್ಕೆ ಬೇಸರ ಅನ್ಸುತ್ತೆ ರೀ. ಉಂಡಿ ಅದನ್ನೆಲ್ಲ ಮಾಡಕ್ಕನ ಹಂಗಾಗಿ ಇವತ್ತು 2 ಥರ ಉಂಡಿ 3-4 ಥರ ಮಾಡ್ಬೇಕು ಅನ್ಕೊಂಡಿದ್ವಿ. ಈಗ ಇದಾಗ್ಬಿಡ್ತೈತಿ ರೀ. ಮತ್ತು ನಾಳೆ ನಾಡದೈತಲ್ಲ ಸೋಮವಾರ ಐತ್ರಿ. ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಇಷ್ಟ ಆದವು 4 ಎಷ್ಟು ಸ್ವಲ್ಪ ಮಾಡಿದ್ರಿ ನಾನು ನೋಡ್ಬೇಕಂತ ಹಿಂಗಾಗಿ ನೋಡ್ರಿ ಟ್ರೈ ಮಾಡಿದ್ದೆ. ಚಲೋ ಆಗ್ಯಾವ ನೋಡ್ರಿ. ನಮ್ಮ ಧನುಶ್ರೀ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಲೈಕ್ ನೀವು ನೋಡ್ತಾ ಇರಿ, ನಮಗೂ ಸಪೋರ್ಟ್ ಮಾಡ್ತಾ ಇರಿ. ನಾವು ನಿಮ್ಮಲ್ಲಿ ಒಬ್ರು ಅಂದ್ಕೊಂಡು ನಮಗೂ ಗೊತ್ತಿಲ್ಲ. ನಾವು ಫಸ್ಟ್ ಹಿಂಗೆ ಟ್ರೈ ಮಾಡಕೊಂತೀವಿ. ಬಟ್ ನೀವು ಸ್ವಲ್ಪ ಸಪೋರ್ಟ್ ಮಾಡ್ಕೊತಿದ್ರೆ ನಾವು ಇಂಟ್ರೆಸ್ಟ್ ಬರ್ತೈತಿ. ನೋಡ್ರಿ ರಾಗಿಲ್ ಕಟ್ಟಿದ್ದು ಎಲ್ಲ ಬಿಕ್ಕೊಂಡವ್ ನೋಡ್ರಿ. ಈಗ ಆಲ್ರೆಡಿ ಈಗ ತಿನ್ನಕ್ಕೆ ರೆಡಿ ಬಂದವ್ರಿ ನೋಡ್ರಿ. ನಾಳೆ ಮಾಡಕ್ಕಲ್ಲಿ ಶೇಂಗಾ ತೆಗೆದಿಟ್ಟಾರ. ಬೇಸನ್ ಉಂಡಿ ಐತಿ, ಪುಟಾಣಿ ಅದಾವು. ಅವನ್ನ ನಾಳೆ ಮಾಡ್ತೀವಿ ಅಂತಂದು ಹೇಳಕೊಂತಾರ ನೋಡ್ರಿ. ನೋಡ್ರಿ ಇವರು ನಾಳೆ ಧ್ವಜ ಅಂತೇಳಿ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅಂತೇಳಿ ನಮ್ಮ ಹುಡುಗ ಹೋಯ್ತಂಬಂದ ನೋಡ್ರಿ. ಅವ್ನು ಅಂಗಡಿಗೆ ಹೋಗಿ ಒಂದು ತಂದಿದ್ದ ಅವರಪ್ಪ. ಅದನ್ನು ಬಿಟ್ಟು ಮತ್ತೆ ತಗೊಂಬಂದು ಇದು ಮಾಡಾಕತ್ತಾರ ಅವ್ರು. ನೋಡ್ರಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದ್ದು ಉಂಡಿ ಅಂತ ಕಮೆಂಟ್ ಮಾಡಿರಿ. ಮತ್ತು ನಾಳೆ ಏನೋ ವಿಡಿಯೋದಾಗ ಸಿಗೋಣ. ಬಾಯ್.